ನಟರಾಜ್ ಕೊಟ್ರೆ ಯಾಕಿದು ಈಗ ನಿಮ್ಗೆ ಯಾರು ಈ ತರಾತುರಿಲಿ ನಮಗೆ ಒಳ್ಳೆ ಮೀಸಲಾತಿ ಕೊಟ್ಬಿಡ್ಬೇಕು, ನಮಗೆ 40 ದಿನದೊಳಗಡೆ ಸರ್ವೆ ಮುಗಿಸ್ಬಿಡಿ, 2 ತಿಂಗಳೊಳಗಡೆ ಸರ್ವೆ ಮುಗಿಸ್ಬಿಡಿ, 15 ದಿನಗಳ ನಮ್ಮ ಲೆಕ್ಕ ಬೇಕು ಅಂತ ಯಾರೊಬ್ಬರು ಬಂದು ನಿಮ್ಮನ್ನು ಕೇಳಿಲ್ಲ. ಜಾತಿ ಗಣತಿ ವಿಚಾರದಲ್ಲಿ ಬಹಳ ಜೋಶಲ್ಲಿ ಹೋಗ್ತಾ ಇದ್ದೀರಿ. ಆಲ ಫಸಳನ್ನು ಕೇಂದ್ರ ಸರ್ಕಾರದ ಕಡೆಯಿಂದ ಇದು ನಿನ್ನ ಕೆಲಸ ಅಲ್ಲಪ್ಪ, ನನ್ನ ಕೆಲಸ ಅಂತ ಒಂದು ಮಾಹಿತಿ ಬಂತು. ನೀವು ಹೇಳ್ಬೋದು ಅದಕ್ಕೆ ಇದು ಸಮೀಕ್ಷೆ ಮಾಡಿದ್ದು, ನಾವು ಸೆನ್ಸಸ್ ಮಾಡಲಿಲ್ಲ, ಅಗ್ರಿ ಸೆನ್ಸಸ್ ಮಾಡೋಕ್ಕೆ. ಬಟ್ ಈ ಸಮೀಕ್ಷೆ ಮಾಡಿದ್ರೋ ನೀವು ಅಥವಾ ಇನ್ನೊಂದು ಇದರಲ್ಲಿ ಗಣತಿ ಮಾಡಿದ್ರೋ ಬೇರೆ ವಿಚಾರ. ಅದರ ಉದ್ದೇಶ ಜನಗಳಿಗೆ ಅರ್ಥ ಆಗಿತ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ದಿನಮಾನದಲ್ಲಿ. ಇದರ ನಡುವೆ ಈ ಒಳ ಮೀಸಲಾತಿ ತರಾತುರಿ ಅದನ್ನೇನೋ ಮಾಡೋಕ್ಕಾಗಲ್ಲ, ಇದನ್ನ ಮಾಡ್ಬೋದಲ್ವಾ ಅಂಥೇಳಿ ಸಮುದಾಯಗಳ ಹೋಲಿಕೆ ಕಡೆ ನೀವು ಹೋಗ್ತಾ ಇದ್ದೀರಾ ಅಥವಾ ನಿಜವಾದ ಕಾಳಜಿಯಿಂದ ನೀವು ಹೋಗ್ತಾ ಇದ್ದೀರಾ? ಎಲ್ಲ ಹೋದ ಮೇಲೆ ಅವ್ರ ಕೈಗೆ ಯಾರು ಕಳಿಸಿದ್ದೀರಲ್ಲ ನೀವು ನೋಡಿ, ಅವ್ರೊಂದು ಸೆನ್ಸಸ್ ಮಾಡೋಕ್ಕೆ ಹೋಗ್ತಿದ್ದಾರಲ್ಲಿ, ಹೋದರೆ ಅದು ಯಾವುದೋ ಆ್ಯಪ್ ವರ್ಕ್ ಆಗೋಲ್ಲ, ಅದೇನೋ ಸರ್ವರ್ ಡೌನ್ ಅಂತಾರೆ, ಇಲ್ಲಿಂದ ಒಂದು ಹಳ್ಳಿಗೆ ಹೋಗಿರ್ತಾರೆ ಅವರು, ಅಲ್ಲಿ ಕೆಲಸ ಆಗೋಲ್ಲ ಅಂತ ಬರ್ತಾರೆ. ಹಳ್ಳಿಗಳ ಕಡೆಯಲ್ಲಿ ಸರಿಯಾಗಿ ಅದು ಆ ಜನಗಳಿಗೂ ಅದ್ರ ಬಗ್ಗೆ ಮಾಹಿತಿ ಸರಿಯಾಗಿರಲ್ಲ. ಯಾಕೆ ಈ ಥರ ತರಾತುರಿ ಯಾಕೆ ನಿಮಗಿದು? ನೋಡಿ, ಇದು ತರಾತುರಿ ಅನ್ನೋದಕ್ಕಿಂತ ಓಕೆ ಈ ಸಮಯದ ಅಗತ್ಯ. ಓಕೆ, ಇಲ್ಲ ಅಲ್ಲಿಗೆ ನೀವು ತಾಂತ್ರಿಕ ದೋಷ ಇದೆ ಅನ್ನಿ ಅಥವಾ ಬೇರೊಂದು ಹೇಳಿ, ಆದರೆ ಸರ್ಕಾರದ ಉದ್ದೇಶ ಕೂಡ ಚೆನ್ನಾಗಿದೆ, ಸಮಯದ ಅಗತ್ಯ ಕೂಡ ಇದೆ. ಇದು ನಾವು ಸಮೀಕ್ಷೆ ಏನು ಮಾಡಿದ್ವಿ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿದ್ವಿ. ಆ ಸಮೀಕ್ಷೆ ನಾನಾ ಕಾರಣಗಳಿಂದ ಅದು ನಾವು ಹೊರಗಡೆ ಬಿಡಬೇಕಾಗಿತ್ತು. ಆ್ಯಕ್ಚುಲಿ ಸರ್ಕಾರದ ಮೇಲೆ ಒತ್ತಡ ಇತ್ತು, ಸಮುದಾಯಗಳು, ಸಂಘಟನೆಗಳು, ಜನಪರ ಸಂಘಟನೆಗಳು ಒತ್ತಡ ಆಗ್ತಾನೆ ಇದ್ದರು. ಎಲ್ಲೆಲ್ಲಿ ಅಪಸ್ವರಗಳಿದ್ದರೂ ಕೂಡ ಅದನ್ನು ಎಲ್ಲ ಸಮಾಲೋಚನೆ ಮುಖಾಂತರ, ಸಂಧಾನದ ಮುಖಾಂತರ ಅಥವಾ ಮನವರಿಕೆ ಮಾಡಿಕೊಡೋ ಮುಖಾಂತರ ಅದನ್ನು ಅಕ್ಸೆಪ್ಟ್ ಮಾಡಿ ಬಿಡುಗಡೆ ಮಾಡಬೇಕಾದ ಹೊಣೆಗಾರಿಕೆ ಸರ್ಕಾರದ ಮೇಲೆ ಇತ್ತು. ಅದರೊಳಗೆ ಈಗ ಅದೇ ಸಮಯಕ್ಕೆ ಇಡೀ ದೇಶದಲ್ಲಿ ಜಾತಿ ಜನಗಣತಿ ಆಗಬೇಕು ಅಂತೇಳಿ ಕಾಂಗ್ರೆಸ್ನಿಂದ ಒತ್ತಡವೂ ಇತ್ತು, ಸಮುದಾಯಗಳ ಒತ್ತಡ ಇತ್ತು. ಅದು ಅಗತ್ಯ ಅಂತ ಕೂಡ ಮನಗಂಡು ಕೇಂದ್ರ ಸರ್ಕಾರ ಮಣಿದು ಇವಾಗೇನೋ ಇಮಿಡಿಯೇಟಾಗಿ ಘೋಷಣೆ ಕೂಡ ಮಾಡಿದರು. ಅದು ಒಳ್ಳೆಯದು. ಅದು ಇನ್ನು ಎಷ್ಟು ಸಮಯ ತಗೊಂತದೆ ಅದು ಬೇರೆ ವಿಷಯ. ಆದರೆ ಇವತ್ತು ಈ ಒಳ ಮೀಸಲಾತಿಯ ಚರ್ಚೆ ಬಂದಿರತಕ್ಕಂಥದ್ದು ಇದು ಇವತ್ತಿನ ಸಮಯ ಅಲ್ಲ. ಅದು ಒಂದು ಅಗತ್ಯ ಇದೆ ಅಂತ ಹೇಳಿ ಭಾಳ ಇಷ್ಟು ಚರ್ಚೆ, ಸುದೀರ್ಘವಾದ ಚರ್ಚೆ ಇಲ್ಲಿವರೆಗೂ ಆಗಿದೆ. ಭಾಳ ಕಳೆದ 2-3 ಸರ್ಕಾರಗಳಲ್ಲೂ ಕೂಡ ಅದು ಚರ್ಚೆ ಭಾಳ ಚರ್ಚೆ ಬಂದಿತ್ತು. ಇವತ್ತು ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಈ ವರದಿ ಇದೆ ಅಥವಾ ಇದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇದು 45 ದಿನಕ್ಕೆ ಸೀಮಿತ ಮಾಡೋದಿಲ್ಲ. ಓಕೆ, ಈಗ ತಾಂತ್ರಿಕ ದೋಷ ಆದಾಗ ಒಂದು ಹಳ್ಳಿಗೆ ಹೋದರೆ ಅಲ್ಲಿ ಇಂಟರ್ನೆಟ್ ಕೊರತೆ ಆಗ್ತಾ ಇದೆ, ಅಲ್ಲಿ ಇಲ್ಲ ಸರ್ವರ್ ಕೊರತೆ ಅಂತ ಬಿಗಿನಿಂಗಲ್ಲಿ ಸರ್ವರ್ ತೊಂದರೆ ಆಗ್ತದೆ ಅಂತ ಬಿಗಿನಿಂಗಲ್ಲಿ ಬರ್ತಾ ಇತ್ತು. ಈಗ ಅದು ಕೂಡ ಒಂದು ಕ್ಲಿಯರ್ ಆಗಿದೆ. ಅದು ಕೂಡ ಸುಮಾರು ಒಂದು ಮನೆಗೆ ಹೋಗಿ ಅವರು ಆ ಮಾಹಿತಿಗಳನ್ನ ಸಂಗ್ರಹ ಮಾಡಲಿಕ್ಕೆ ಸುಮಾರು 1 ಗಂಟೆ 50ರಿಂದ 60 ನಿಮಿಷ ಸಮಯ ಬೇಕು. ಈಗ ಗೌಡ್ರೆ, ಈಗ ಹಳ್ಳಿಗಳ ಕಡೆ ಹೋದಾಗ ಈ ಥರ ನೆಟ್ವರ್ಕ್ ಸಮಸ್ಯೆ ಇರುತ್ತೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಗೊತ್ತಿರತಕ್ಕಂಥ ವಿಚಾರ. ಖಂಡಿತ ಎಲ್ಲ ಹಳ್ಳಿಯವ್ರನ್ನ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಕರೆಸ್ಬಿಟ್ಟು ಕಾಡಲ್ಲಿರೋರನ್ನ, ಹಳ್ಳಿಯವ್ರನ್ನ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಆಗಮಿಸ್ಬಿಡಿ, ನಾವು ಇಲ್ಲೇ ಬಂದು ತಲೆ ಎಣಿಕೆ ಮಾಡ್ಕೊಂಡ್ಬಿಡ್ತೀವಿ ಅಂತ ಮಾಡಕ್ಕೆ ಬರಲ್ಲ. ಇಲ್ಲ ಅಂದಮೇಲೆ ಈ ಆ್ಯಪ್ ವಿಚಾರ ಇಲ್ಲಿ ಹಾಕ್ಬೇಕು. ನಾನು ಆ್ಯಪ್ನ ಅವೈಜ್ಞಾನಿಕ ಅಂತ ನಾನು ಕರಿತಾ ಇಲ್ಲ. ಆ ಹಳ್ಳಿಗಳಿಗೆ ಹೋಗಿ ಅಲ್ಲೇ ಅವ್ರ ಎದುರುಗಡೆನೇ ನಾನು ಎಲ್ಲ ಲೆಕ್ಕ ಹಾಕಿ ಅಲ್ಲೇ ಬರೆದು ಬಿಡ್ತೀನಿ ಅನ್ನೋದು ಇದೆಯಲ್ಲ, ಹೌ ಫಾರ್ ಇಟ್ಸ್ ಫೇರ್ ಅಥವಾ ಇಟ್ಸ್ ಗುಡ್ ಅಂತ ಅದೇ ಸರಿ, ಅದೇ ಮಾಡಬೇಕಾದ್ದು. ಓಕೆ, ಈಗ ನಾವಿನ್ನು ಇಲ್ಲ ಅದಕ್ಕೆ ಇವರು ಮಾಹಿತಿ ತೊಗೊಳ್ಬೇಕಾಗ್ತದೆ. ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ಗೆ ಏನು ಬೇಕಾಗ್ತದೆ, ಈಗ ಮೊಬೈಲ್ ಆಗಿಲ್ಲ ಅಂದ್ರೆ ಇನ್ನೊಂದು ಡಿವೈಸ್ ತೊಗೊಂಡೋಗಿ 5G ಕನೆಕ್ಷನ್ ತೊಗೊಂಡು ಮಾಡಬೇಕಾಗುತ್ತೆ. ಇದು ಸರ್ಕಾರದ ಹೊಣೆಗಾರಿಕೆ ಅಲ್ಲ, ಅದು ಎಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ. ಈಗ ಯಾರ್ಯಾರು ಅವ್ರನ್ನ ನಿಯೋಜನೆ ಮಾಡಿದ್ದಾರೆ ಅವ್ರಿಗೂ ಕೂಡ ಸೂಪರ್ವೈಸರ್ಗಳನ್ನ ಇಟ್ಟಿದ್ದಾರೆ. ಅಲ್ಲಿ ಮನೆಗೆ ಹೋಗಿ ಅದನ್ನು ಈಗ ಸಾಹೇಬ್ರು ಹೇಳ್ದಂಗೆ ಯಾರು ರೇಷನ್ ಕಾರ್ಡ್ ಇಲ್ದವ್ರನ್ನ ಆಧಾರ್ ಕಾರ್ಡಲ್ಲಾದರೂ ಅದು ಸೇರಿಸ್ಕೊಳ್ಳೇಬೇಕು. ರೇಷನ್ ಕಾರ್ಡ್ ಇದ್ದವ್ರದ್ದು ಡೇಟಾ ಬರುತ್ತೆ, ಎರಡು ಮ್ಯಾಚ್ ಮಾಡ್ತೀವಿ ಅಂದರೆ ಮ್ಯಾಚ್ ಅಂತ ಹಂಗಾಗೋದಿಲ್ಲ. ಆ ಸಮಸ್ಯೆನೇ ರೇಷನ್ ಕಾರ್ಡ್ ಕೊಡಿ, ಆಧಾರ್ ಕಾರ್ಡ್ ಕೊಡಿ ಅಂದ್ರೆ ಅದಕ್ಕೆ ತಾಳೆನೇ ಆಯ್ತಾ ಇಲ್ಲ, ಅದು ಒಂದು ಸಮಸ್ಯೆಯಲ್ಲಿ. ಈಗ ನೀವು ಹೇಳ್ತಿದ್ರಿ ಆಧಾರ್ ಆದ್ರೂ ಕೊಡಿ, ರೇಷನ್ ಆದ್ರೂ ಕೊಡಿ, ಇಲ್ವಲ್ಲ. ರೇಷನ್ ಅಲ್ಲ, ರೇಷನ್ ಕಾರ್ಡೇ ತಗೊಂತಾರೆ. ರೇಷನ್ ಕಾರ್ಡ್ ಯಾರಲ್ಲಿಲ್ಲ ರೇಷನ್ ಕಾರ್ಡ್ ಬಿಟ್ಟು ಹೋಗಿ ಮನೆಯಲ್ಲಿ ಎಷ್ಟು ಜನರು ಇದ್ದಾರೆ, ರೇಷನ್ ಕಾರ್ಡ್ ಅಲ್ಲಿ ಬಿಟ್ಟು ಹೋಗಿರೋರಿಗೆ ಆಧಾರ್ ಕಾರ್ಡ್ ಮುಖಾಂತರ ಆಡ್ ಮಾಡ್ಕೊಬೇಕು. ಒಂದು ಅಲ್ಲಿ ಯಾರು ಮಾಹಿತಿ ಕೊಡ್ತಾರೆ ಅಥವಾ ಮನೆಯ ಮುಖ್ಯಸ್ಥ ಇರ್ತಾರೆ ಅವ್ರನ್ನ ನಿಲ್ಲಿಸಿ ಮನೆದು ಫೋಟೋ ಕೂಡ ಹೊಡ್ಕೊಂಡು ಬರಬೇಕಾಗ್ತದೆ, ದಾಖಲೆ ಸಂಪೂರ್ಣ ಮಾಹಿತಿ ತಗೋಬೇಕಾಗ್ತದೆ. ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ನಿಧಾನವಾಗಿ ಆಗ್ತಾ ಇದೆ, ಇನ್ನೂ ಎಲ್ಲರಿಗೂ ರ್ಯಾಪಿಡ್ ಆಗಿ ಆಗಬೇಕು. ಹೌದು, 45 days ಅಲ್ಲಿ ಸಾಧ್ಯ ಆಗೋದಿಲ್ಲ, ಅದಕ್ಕೆ ಇನ್ನೂ 1 ತಿಂಗಳು ಸಮಯ ಕೊಡಿ ಅಂತ ಹೇಳಿ ಅಧಿಕಾರಿಗಳು ಆಲ್ರೆಡಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ನೋಡ್ರೆ ಒಂದೊಂದು ಪ್ರಶ್ನೆ ಕೇಳ್ಬಿಟ್ಟು ನಾನು ಬ್ರೇಕ್ ಹೋಗ್ಬಿಡ್ತೀನಿ. ಪ್ರಾಮಾಣಿಕ ಉತ್ತರ ಬೇಕಿದೆ. ಈ ಒಳ ಮೀಸಲಾತಿ ಅನ್ನೋ ವಿಚಾರಕ್ಕೇನೆ 45 ದಿನಕ್ಕೆ ತಡಕಾಡ್ತಾ ಇದ್ದೀರಿ ಆರಂಭದಲ್ಲೇ. ಇನ್ನು ಜಾತಿ ಗಣತಿ 60 ದಿನದಲ್ಲಿ ಎಲ್ಲ ಮುಗಿಸ್ಬಿಟ್ರಿ, ಇಡೀ ರಾಜ್ಯ ಸುತ್ತಾಕ್ಬಿಟ್ರಿ ಅಂತ ನೀವು ಹೇಳ್ತಿರಲ್ಲ, ನಿಜಾನ ಗೌಡ್ರು? ನೋಡಿ, ಇದು ಇವತ್ತಾದ್ರೂ ನಿಜ ಹೇಳಿ. ಇಲ್ಲ, ಒಂದು ಹೇಳ್ತೀನಿ, ಅದನ್ನು ನಾವು ಸಮೀಕ್ಷೆ ಅಂತ ಹೇಳಿ ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಸುಮಾರು 1 ಲಕ್ಷಕ್ಕೂ ಮಿಗಿಲಾಗಿ ಅದೇನು ಸಂದರ್ಶಕರನ್ನ ನೇಮಕ ಮಾಡಿ ಅವ್ರಿಗೆ ತರಬೇತಿ ಕೊಟ್ಟು 160 ಕೋಟಿ ರೂಪಾಯಿ ವೆಚ್ಚ ಮಾಡಿ ಅದನ್ನು ಚೆನ್ನಾಗೇ ಮಾಡಿದ್ದಾರೆ.
ಆ ಮಾಹಿತಿ ದತ್ತಾಂಶ ತುಂಬ ಸೂಪರ್ ಆಗಿದೆ. ನಾವು ಏನು ಎಲ್ಲಿಗೆ ನಾವು ನಿಂತ್ಕೊಂಡ್ವಿ ಅಂದರೆ ಯಾರ ಜಾತಿ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಮೇಲೆ ಚರ್ಚೆ ನಿಂತ್ಕೊಂಡ್ವಿ ನಾವು ಹೊರತು ಯಾರ್ಯಾರು ಆರ್ಥಿಕವಾಗಿ ಏನು ಸಾಮಾಜಿಕವಾಗಿ ಯಾರಿಗೆ ಏನು ತೊಂದರೆ ಆಗಿದೆ ಅವ್ರನ್ನ ಮುಂದೆ ಹೆಂಗ್ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆನೆ ಮಾಡಲಿಲ್ಲ ನಾವು. ಸರಿಯಾಗಿ ನಿಮ್ಮ ನಂಬರ್ಗಳಿಲ್ಲದೆ ಅದರ ಜಜ್ಮೆಂಟ್ ಹೆಂಗ್ ಬರ್ತೀರಾ ನೀವು? ಇಲ್ಲ ಕೇಳಿ, ಆ ನಂಬರ್ ಇಂಪಾರ್ಟೆಂಟ್ ತಾನೇ ಅಲ್ಲಿ. ಯಾರು ಕಷ್ಟ ಆಗಿದೆ ನಾನು ನಿಮ್ಗೆ ಹೇಳ್ದೆ ಸಂಪೂರ್ಣ ಜಾತಿ ಜನಗಣತಿ ಮಾಡಿದ್ರೆ ನಾನು ಚರ್ಚೆ ಮಾಡ್ತಾ ಇದ್ದೆ. ಓಕೆ, ನಾನು ಸಮೀಕ್ಷೆ ಅಂತ ಹೇಳಿದ ಮೇಲೆ ಸಮೀಕ್ಷೆನೇ ಅದು. ಬಟ್ ಒಂದು ಅಂದಾಜು ನೋಡಿ, ನಾವು 2017ರಲ್ಲಿ ಇಲ್ಲ ನಾನು ನಿಮ್ಗೆ ಹೇಳ್ತೀನಿ, ಜಾತಿ ಗಣತಿ ಬಿಡುಗಡೆ ಮಾಡಬೇಡಿ, ಕೇಳಿಸ್ಕೊಳ್ಳಿ ಗೌಡ್ರೆ, ಗಣತಿ ಬಿಡುಗಡೆ ಮಾಡಬೇಡಿ, ನಿಮಗೂ ಅದಕ್ಕೂ ಸಂಬಂಧ ಅಂತ ಕೇಂದ್ರ ಹೇಳ್ತೆ ಹೊರತು ಈ ತರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಈ ವರದಿ ಸೆನ್ಸಸ್ ಬಿಡುಗಡೆ ಮಾಡಬೇಡಿ ಅಂತ ಹೇಳಿಲ್ವಲ್ಲ, ಅಲ್ಲೇ ಹಿಂದೆ ಸದ್ಬಿಟ್ರೆ ನಿಮಗೂ ಅದೇ ಬೇಕಿತ್ತಾ? ಅದು ಬಿಡುಗಡೆ ಮಾಡಬೇಕಾಗಿತ್ತು, ಮತ್ತೆ ಯಾಕೆ ಮಾಡ್ಲಿಲ್ಲ? ನಾವು ಬಿಡುಗಡೆ ಮಾಡಬೇಡಿ ನಾವು ಜನ ಹೇಳಿದ್ರ? ಜನ ಹೇಳಿಲ್ಲ, ಚರ್ಚೆಗೆ ಬಂದಿತ್ತು. ಈಗ ಸರ್ಕಾರದಲ್ಲಿ ನಿಮ್ಗೆ ಗೊತ್ತಿದೆ, ನಿಮ್ಗೆ ಅಡಕತ್ತರಿಗೆ ಬಂದಿತ್ತು ಅಂತ ಹೇಳಿ, ಗುತ್ತಿಗೆಗೆ ಬಂದಿತ್ತು ನಿಮಗೆ ಅಂತ ಹೇಳಿ, ಕ್ಯಾಬಿನೆಟ್ ಅಲ್ಲಿ ತಗೋಬೇಕು ಈ ತಿಂಗಳಲ್ಲಿ ಅಂತ ಚರ್ಚೆಗೆ ಆಗಿತ್ತು. ಚರ್ಚೆ ಸಿಂಪಲ್ ಆಗಿ 2017ರಲ್ಲಿ ವಾಸಿಸುವವನೇ ಮನೆ ಒಡೆಯ ಅಂತ ಹೇಳಿ ಸುಮಾರು 50,000 ಕುಟುಂಬಗಳಿಗೆ ರೆವಿನ್ಯೂ ಸೈಟ್ ಅವಾಗ ತಾನೇ ಮಾಡಿ ಅವ್ರಿಗೆ ಆಧಾರ್ ಕಾರ್ಡು ಇಲ್ಲ, ರೇಷನ್ ಕಾರ್ಡು ಇಲ್ಲ, ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಮನೆಗಳನ್ನ ರಿಜಿಸ್ಟ್ರೇಷನ್ ಮಾಡಿಕೊಟ್ಟು ಅವ್ರ ತಾಂಡಗಳು ಮಾಡಿಕೊಟ್ಕೊಟ್ರು. ಅಂದ್ರೆ ಈಗಲೂ ಕೂಡ ಆ ಥರದಿದೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ಏನೂ ಇಲ್ದವ್ರ ಜನ ಇದ್ದಾರೆ ಅಂತ ನಿಮ್ಗೆ